So good evening, all of you. So myself, ನನ್ನ ಹೆಸರು ಹರೀಶ್ ಅಂತ and welcome to TIC exams. So ನನ್ನ ಹೆಸರು ಹರೀಶ್ ಅಂತ, ನಾನು ಫ್ಯಾಕಲ್ಟಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನರೆನ್ಸ್ ಅಂತ ಅಥವಾ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನರೆನ್ಸ್ ಅಂತ ಹೇಳಿ ನಾವು ಹೇಳ್ತೀವಿ, ಹೌದಾ? ಸೊ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ತಗೊಂಡಾಗ ಅಥವಾ ನಾಗರಿಕ ಸೇವೆಗಳು ಅಥವಾ ನಿಮ್ಮ ಒಂದು KPSC ಎಕ್ಸಾಮ್ ಅಥವಾ ರಾಜ್ಯ ಲೋಕ ಸೇವಾ ಆಯೋಗ ಕರೆದಿರ್ತಕ್ಕಂಥ ಇತ್ತೀಚೆಗೆ ಕರೆದಿರ್ತಕ್ಕಂಥ ಒಂದು ಏನು ಪ್ರಥಮ ದರ್ಜೆ ಸಹಾಯಕರ ಒಂದು ಏನು ಪರೀಕ್ಷೆ ಅಂತ ಏನಿದೆ, ಅದರಲ್ಲಿ ಕೇಳ್ತಕ್ಕಂಥ ಒಂದು ಬಹಳ ಪ್ರಮುಖವಾದ ಒಂದು ವಿಷಯ ಅಂತಾನು ಕೂಡ ನಾವು ಹೇಳ್ಬೋದು. ಅದನ್ನೇ ನಾವು ಭಾರತದ ಸಂವಿಧಾನ ಅಂತೇಳಿ ಕೂಡ ನಾವು ಹೇಳ್ತೀವಿ, ಹೌದಾ? ಸೊ ಇದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಭಾರತದ ಸಂವಿಧಾನದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ, ಹೌದಾ? ಸೊ ಅದಾದ ನಂತರ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಏನನ್ನ ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಯಾಕಪ್ಪ ಈ ಸಂವಿಧಾನವನ್ನ ನಾವು ಓದ್ಬೇಕು? ಈ ಪರೀಕ್ಷೆ ದೃಷ್ಟಿಯಿಂದ ನಾವು ಓದ್ಬೇಕಾ? ಇಲ್ಲ ಅಂತಂದ್ರೆ ಒಂದು ಸಾಮಾನ್ಯವಾದ ಒಬ್ಬ ನಾವನ್ನು ದೇಶದ ಪ್ರಜೆ ಆಗಿದ್ರೆ ಯಾವ ರೀತಿ ನಾವು ಆ ಒಂದು ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು, ಇದರಿಂದ ನಮಗೆ ಏನೇನೆಲ್ಲ ಅನುಕೂಲಗಳಿದೆ, ಯಾವ ರೀತಿ ನಮಗೆ ಅದು ಉಪಯೋಗ ಆಗುತ್ತೆ, ಸೊ ಇದೆಲ್ಲದರೂ ಕೂಡ ನಾವು ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ಕೊಂಡಾಗ ಭಾರತದ ಸಂವಿಧಾನ ಬಹಳ ಒಂದು ಪ್ರಮುಖವಾದ ಒಂದು ವಿಷಯ ಅಂತಾನು ಕೂಡ ನಾವು ಹೇಳ್ತೀವಿ, ಹೌದಾ? ಸೊ ಈ ಒಂದು ಭಾರತದ ಒಬ್ಬ ಪ್ರಜೆಯಾಗಿ ನಾವು ಈ ಒಂದು ಭಾರತದ ಸಂವಿಧಾನವನ್ನ ನಾವು ತಿಳ್ಕೊಳ್ಳೋದು ನಮ್ಮ ಒಂದು ಮೂಲ ಕರ್ತವ್ಯ ಅಂತಲೂ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ, ಹೌದಾ? ಸೊ ನಾಟ್ ಓನ್ಲಿ ಫಾರ್ ದಿ ಎಕ್ಸಾಮಿನೇಷನ್ ಪಾರ್ಟ್ ಆಫ್ ವ್ಯೂ, ನಾವು ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಈ ಒಂದು ದೇಶದ ಪ್ರಜೆಯಾಗಿ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅದನ್ನ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಮೂಲ ಕರ್ತವ್ಯ ಅಂತನೂ ಕೂಡ ನಾವು ಹೇಳ್ತಕ್ಕಂಥದ್ದು. ಸೊ we'll begin with the introduction for Indian Constitution ಅಥವಾ ಸಂವಿಧಾನದ ಒಂದು ಪರಿಚಯ ಅಂತೇಳಿ ಹೇಳ್ತಕ್ಕಂಥದ್ದು. ಸಂವಿಧಾನದ ಒಂದು ಪರಿಚಯ. ಅದಕ್ಕಿಂತ ಮುಂಚೆ ನಾವು ಈ ವಿಷಯವನ್ನ ನಾವು ಮುಂದುವರಿಸೋದಕ್ಕಿಂತ ಮುಂಚೆ ಅಂದ್ರೆ ಆ ಒಂದು ವಿಷಯವನ್ನ ನಾವು ಮುಂದುವರಿಯೋದಕ್ಕಿಂತ ಮುಂಚೆ ನಾವು ಏನನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ, ಪರೀಕ್ಷೆ ದೃಷ್ಟಿಯಿಂದ ಈ ವಿಷಯದಲ್ಲಿ ನಾವು ಎಷ್ಟು ಪ್ರಶ್ನೆಗಳನ್ನ ನಾವು ಇಲ್ಲಿ ಎಷ್ಟು ಪ್ರಶ್ನೆಗಳನ್ನ ನಾವು ಕಾಣಬಹುದು ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು. ಫಾರ್ FDA ಆರ್ ಎನಿ KPSC ಎಕ್ಸಾಮ್ಸ್, ಯಾವುದೇ ಒಂದು KPSC ಪರೀಕ್ಷೆ ಆಗಿರ್ಬೋದು ಅಥವಾ UPSC ಪರೀಕ್ಷೆನೂ ಕೂಡ ಆಗಿರ್ಬೋದು, 12ರಿಂದ 15 ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ, ಹೌದಾ? 12ರಿಂದ 15 ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಒಂದು ಸಂಭವ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ, ಹೌದಾ? ಬಹಳ ಸುಲಭವಾಗಿ ನಾವು ಆದ್ರೆ ನಾವು ಆ ಒಂದು ಪರಿಕಲ್ಪನೆಯನ್ನ ಕಾನ್ಸೆಪ್ಟ್ಸ್ ಅನ್ನ ಸರಿಯಾಗಿ ತಿಳ್ಕೊಂಡೇ ಆದಲ್ಲಿ ನಾವು ಇಲ್ಲಿ 13 ಪ್ರಶ್ನೆಗಳಿಗೆ ನಾವು ಸರಾಸರಿಯಾಗಿ ನಾವೇನ್ ಮಾಡ್ಬೋದು, ಅಲ್ಲಿ ಉತ್ತರವನ್ನ ನಾವು ಕೊಡಬಹುದು ಅಂತ ಹೇಳ್ತಕ್ಕಂಥದ್ದು, ಹೌದಾ? ಕಾನ್ಸೆಪ್ಟ್ಸ್ ಅನ್ನ ನಾವು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಸಂವಿಧಾನ ಅಂತಂದ್ರೆ ಕೆಲವರು ಏನ್ ಹೇಳ್ತಾರೆ, ಬಹಳ ಸುಲಭ ಅಂತಾನು ಕೂಡ ಹೇಳ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸುಲಭ ಅನ್ನೋದಕ್ಕಿಂತ ಎಷ್ಟರ ಮಟ್ಟಿಗೆ ನಾವು ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಪ್ರಶ್ನೆಗಳನ್ನ ನಾವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಅಂತಾನು ಕೂಡ ಹೇಳ್ತಕ್ಕಂಥದ್ದು, ಹೌದಾ? ಈ ಒಂದು KPSC ಪರೀಕ್ಷೆ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಸ್ವಲ್ಪ ಟ್ರಿಕಿಯಾಗಿ ಕೇಳ್ತಕ್ಕಂಥದ್ದು, ಹೌದಾ? ಬಹಳ ಸುಲಭವಾಗಿ ಕೂಡ ಕಾಣುತ್ತೆ, ಆದ್ರೆ ಅಷ್ಟೇ ಟ್ರಿಕಿಯಾಗಿ ಕೂಡ ಇರ್ತಕ್ಕಂಥದ್ದು, ಹೌದಾ? ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಆ ಆಯ್ಕೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಬಹಳ ಟ್ರಿಕಿಯಾಗಿ ಕೇಳ್ತಕ್ಕಂಥದ್ದು. ಸೊ ಎಲ್ಲ ಈ ಒಂದು ಪರೀಕ್ಷೆ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಸಂವಿಧಾನದಲ್ಲಿ ಎಂತಹ ಒಂದು ಪ್ರಶ್ನೆಗಳೇನಾದ್ರೂ ನಾವು ನೋಡಿದಾಗ ಯಾವ ರೀತಿ ಆನ್ಸರ್ ಅನ್ನ ಮಾಡಬೇಕು, ಎಂತಹ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೇಕು ಅಂತದನ್ನು ಕೂಡ ನಾವು ಮುಂದೆ ಬರತಕ್ಕಂಥ ಕ್ಲಾಸ್ಗಳಲ್ಲಿ ಅಧ್ಯಯನ ಅಥವಾ ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ಹೌದಾ? ಸೊ ಈಗ 12ರಿಂದ 15 ಪ್ರಶ್ನೆಗಳನ್ನ ನಾವೇನ್ ಮಾಡ್ಬೋದು, ಈ ಒಂದು FDA ಎಕ್ಸಾಮ್ ಆಗಿರ್ಬೋದು, ಇಲ್ಲ KS ಪ್ರಿಲಿಮಿನರಿ ಎಕ್ಸಾಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ, ಮತ್ತೆ UPSC ಯ ಒಂದು ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ, ಎಲ್ಲದರಲ್ಲೂ ಕೇಳ್ತಕ್ಕಂಥ ಒಂದು ಸಂಭವ ಬಹಳ ಹೆಚ್ಚಿರ್ತಕ್ಕಂಥದ್ದು. ಮತ್ತೆ ಅದರಲ್ಲೇನಲ್ಲ, ಈ ಒಂದು KS ನ ಮುಖ್ಯ ಪರೀಕ್ಷೆನಲ್ಲೂ ಕೂಡ 250 ಒಂದು ಮಾರ್ಕ್ಸ್ ಗಳನ್ನ ನಾವು ಈ ಒಂದು ಸಬ್ಜೆಕ್ಟ್ ಇಂದಾನೆ ನಾವು ಕಲಿತಕ್ಕಂಥದ್ದು ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳ್ತೀವಿ, ಹೌದಾ? ಸೊ ದಿಸ್ ಇಸ್ ದಿ ಬೇಸ್ ಫಾರ್
ಸಮ್ ಅದರ್ ಟಾಪಿಕ್ಸ್ ಆಲ್ಸೋ. ಅಂದ್ರೆ ಈ ಒಂದು ಸಂವಿಧಾನವನ್ನು ಕಲಿಯೋದ್ರಿಂದ ನಮಗೆ ಸಾರ್ವಜನಿಕ ಆಡಳಿತ ಆಗಿರ್ಬೋದು, ಮತ್ತೆ ನೈತಿಕತೆಯದಾಗಿರ್ಬೋದು, ಹೌದಾ, ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಕರಿತೀವಿ. ಸೊ ಆ ಒಂದು ಸಬ್ಜೆಕ್ಟ್ ಕೂಡ ಬಹಳ ಒಂದು ಪ್ರಮುಖವಾದ ಹಿನ್ನೆಲೆಯನ್ನ ಈ ಒಂದು ವಿಷಯ ಕೊಡುತ್ತೆ ಅಂತಾನು ಕೂಡ ನಾವು ಹೇಳ್ಬೋದು ಅಂತಾನೆ ಹೇಳ್ತೀವಿ, ಹೌದಾ. ಸೊ ಅದಾದ್ರಿಂದ ಪರೀಕ್ಷೆ ದೃಷ್ಟಿಯಿಂದನೇ ಅಲ್ಲ, ನಮ್ಮ ಒಂದು ದೇಶದ ಒಂದು ರಾಜಕೀಯ ವ್ಯವಸ್ಥೆಯ ಒಂದು ದೃಷ್ಟಿಯಿಂದನೂ ಕೂಡ ನಮ್ಮ ಸಂವಿಧಾನವನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತಾನು ಕೂಡ ನಾವು ಹೇಳ್ತಕ್ಕಂಥದ್ದು ಅಂತಾನು ಕೂಡ ಹೇಳ್ಬೋದು, ಹೌದಾ. ಸೊ ಈಗ ಲೆಟ್ಸ್ ಬಿಗಿನ್ ವಿತ್ ದಿ ಇಂಟ್ರೊಡಕ್ಷನ್. ಒಂದು ಪರಿಚಯದ ಮೂಲಕ ನಾವು ಇಲ್ಲಿ ಆರಂಭ ಮಾಡೋಣ, ಹೌದಾ. ಏನಪ್ಪಾ ಹಾಗಾದ್ರೆ ಸಂವಿಧಾನ ಅಂತಂದ್ರೆ ಏನು ಅಂತ ಹೇಳ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ, ಹೌದಾ. ಬಹಳ ಒಂದು ಪರೀಕ್ಷೆಗಳಲ್ಲಿ ಅಥವಾ ಏನೇ ಒಂದು ಈ ಒಂದು ರಾಜಕೀಯ ಅಂತ ವಿಷಯ ಅಂತ ಬಂದಾಗ ನಾವು ಈ ಒಂದು ಭಾರತದ ಸಂವಿಧಾನದ ಬಗ್ಗೆ ಹಲವು ಒಂದು ಪ್ರಕಾರಗಳಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ಏನಪ್ಪಾ ಹಾಗಂದ್ರೆ ಸಂವಿಧಾನದಿಂದ ನಮ್ಗೆ ಏನು ಉಪಯೋಗ, ಏನು ಹಂಗಾದ್ರೆ ಸಂವಿಧಾನ ಅಂತ ಹೇಳ್ತಂದ್ರೆ ಇದು ದೇಶದ ಒಂದು ಪರಮೋಚ್ಚ ಕಾನೂನು ಅಂತ ಹೇಳ್ತಕ್ಕಂಥದ್ದು. ಇಟ್ ಇಸ್ ದಿ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತಕ್ಕಂಥದ್ದು. ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಅಂದ್ರೆ ಭಾರತದ ಸರ್ವೋಚ್ಚ ಅಥವಾ ಪರಮೋಚ್ಚ ಕಾನೂನು ಅಂತಾನು ಕೂಡ ನಾವು ಹೇಳ್ತಕ್ಕಂಥದ್ದು. ಮತ್ತೆ ಇದು ದೇಶದ ಒಂದು ಮೂಲಭೂತ ರಾಜಕೀಯ ದಾಖಲೆ ಅಂತಾನು ಕೂಡ ಹೇಳ್ತಕ್ಕಂಥದ್ದು. ಅಂದ್ರೆ ಇಟ್ ಇಸ್ ದಿ ಪೊಲಿಟಿಕಲ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತಾನು ಕೂಡ ನಾವು ಹೇಳ್ತಕ್ಕಂಥದ್ದು. It is the fundamental political document ಅಂತಾನು ಕೂಡ ನಾವು ಕರಿಬಹುದು ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಒಂದು ಸಂವಿಧಾನದ ಒಂದು ಕಾನೂನಿನ ಮೂಲಕ ಅಥವಾ ಸಂವಿಧಾನದ ಮೂಲಕ ನಾವೇನ್ ಮಾಡ್ತೀವಿ, ಇತರ ಎಲ್ಲಾ ಒಂದು ಸಾಮಾನ್ಯದೊಂದು ಕಾನೂನು ಆಗಿರ್ಬೋದು, ಕಟ್ಟಳೆಗಳಾಗಿರ್ಬೋದು, ಇಲ್ಲ ಆದೇಶಗಳಾಗಿರ್ಬೋದು, ಸರ್ಕಾರದ ಯಾವುದೇ ಒಂದು ತೀರ್ಪುಗಳಾಗಿರ್ಬೋದು, ಯಾವ್ದಾದ್ರು ನ್ಯಾಯಾಲಯದ ಒಂದು ತೀರ್ಪುಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಸಂವಿಧಾನದ ಅಡಿನಲ್ಲಿ ಬರ್ತಕ್ಕಂಥದ್ದು ಅಂತ ಕೇಳ್ತಕ್ಕಂಥದ್ದು. ಅದೆಲ್ಲ ಈ ಒಂದು ಸಂವಿಧಾನದ ಅಥವಾ ಸರ್ಕಾರದ ಅಥವಾ ಈ ಒಂದು ಸಂವಿಧಾನದ ಅಂಗಗಳು ಅಂತ ಏನ್ ಕರಿತೀವಿ, ಯಾವುದು 3 ಅಂಗಗಳನ್ನ ನಾವು ನೋಡ್ಬೋದು. ಒಂದು ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಅಂತ ಕರೀತಕ್ಕಂಥದ್ದು, ಅದು ಮೊದಲನೆಯ ಒಂದು ಅಂಗ ಅಂತ ಹೇಳ್ತೀವಿ. ಎರಡನೇದು ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಅಥವಾ ಕಾರ್ಯಾಂಗ ಅಂತ ಹೇಳ್ತಕ್ಕಂಥದ್ದು. ಮೂರನೇದು ಜುಡಿಷಿಯರಿ ಅಥವಾ ನ್ಯಾಯಾಂಗ ಅಂತ ಹೇಳ್ತಕ್ಕಂಥದ್ದು, ಹೌದಾ. ಈ 3 ಅಂಗಗಳನ್ನ ಏನ್ ಮಾಡುತ್ತೆ, ಇದು ರಚನೆಯನ್ನ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಏನ್ ಮಾಡುತ್ತೆ ಸಂವಿಧಾನ, ಈ ಒಂದು ಸರ್ಕಾರದ ಅಥವಾ ಸಂವಿಧಾನದ ಅಂಗಗಳು ಅಂತ ಏನ್ ಕರಿತೀವಿ, ಯಾವುದು ಶಾಸಕಾಂಗ ಮತ್ತೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಏನ್ ಕರಿತೀವಿ, ಈ 3 ಅಂಗಗಳನ್ನ ಸೃಷ್ಟಿ ಮಾಡುತ್ತೆ ಅಥವಾ ರಚನೆಯನ್ನ ಮಾಡುತ್ತೆ ಅಂತ ಹೇಳುತ್ತೆ. ಮತ್ತೆ ಈ ಒಂದು ಅಂಗಗಳ ಒಂದು ಪರಸ್ಪರ ಸಂಬಂಧವನ್ನ, ಅದರ ಒಂದು ಅಧಿಕಾರಗಳನ್ನ, ಅದರ ಒಂದು ಕಾರ್ಯವನ್ನು ಕೂಡ ಇದನ್ ಮಾಡುತ್ತೆ, ಇಲ್ಲಿ ನಿರೂಪಿಸುತ್ತೆ ಅಂತಾನು ಕೂಡ ನಾವು ಹೇಳ್ಬೋದು. ಇಟ್ ವಿಲ್ ಕ್ರಿಯೇಟ್ ದಿ powers and functions and working of the relationship between legislature, executive and judiciary ಅಂತ ಹೇಳ್ತಕ್ಕಂಥದ್ದು. ಏನ್ ಕೆಲಸವನ್ನ ಮಾಡುತ್ತೆ ಅಂದ್ರೆ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ ಅಥವಾ ಶಾಸಕಾಂಗ ಏನ್ ಕೆಲಸವನ್ನ ಮಾಡುತ್ತೆ, ಅದೇನ್ ಮಾಡುತ್ತೆ, ಇಲ್ಲಿ ಕಾನೂನನ್ನ ರಚನೆ ಮಾಡ್ತಕ್ಕಂಥದನ್ನ ಕೆಲಸವನ್ನ ಇಲ್ಲಿ ಶಾಸಕಾಂಗ ಮಾಡ್ತಕ್ಕಂಥದ್ದು. ಈ ರಚನೆ ಮಾಡಿರ್ತಕ್ಕಂಥ ಒಂದು ಕಾನೂನುಗಳನ್ನ ಜಾರಿಗೆ ತರಬೇಕು ಅಂತಂದ್ರೆ ಅದಕ್ಕೆ ಒಂದು ಅಂಗ ಅಂತ ಕರಿತೀವಿ, ಅದನ್ನೇನಂತ ಕರಿತೀವಿ, ಕಾರ್ಯಾಂಗ ಅಂತೇಳಿ ಕರೀತಕ್ಕಂಥದ್ದು. ಈ 2 ಅಂಗಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಆ ಒಂದು ಸಂವಿಧಾನದ ಒಂದು ಪರಿಧಿಯನ್ನ ಮೀರಿ ಏನಾದ್ರೂ ನಡ್ಕೊಂಡಾಗ ಸೊ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಅಥವಾ ಕೆಲಸವನ್ನ ಯಾರು ಮಾಡ್ತಾರೆ, ಈ ಒಂದು ನ್ಯಾಯಾಂಗ ಮಾಡ್ತಕ್ಕಂಥದ್ದು ಅಂತಾನು ಕೂಡ ಹೇಳ್ತೀವಿ, ಹೌದಾ. ಅಷ್ಟೇ ಅಲ್ಲ, ಈ ಒಂದು 3 ಅಂಗಗಳು ಮತ್ತು ಜನರ ನಡುವಿನ ಒಂದು ಪರಸ್ಪರ ಸಂಬಂಧವನ್ನು ಕೂಡ ಕಲ್ಪಿಸ್ತಕ್ಕಂಥ ಒಂದು ಕಾರ್ಯವನ್ನ ಏನ್ ಮಾಡುತ್ತೆ, ಈ ಒಂದು ಸಂವಿಧಾನ ಒದಗಿಸುತ್ತದೆ ಅಂತಾನು ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಒಂದು ಸಂವಿಧಾನ ಏನ್ ಮಾಡುತ್ತೆ,
ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನ ಒದಗಿಸುತ್ತದೆ ಅಂತಾನು ಕೂಡ ಹೇಳ್ತೀವಿ. ಹೌದಾ? ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದೆ ಒಂದು ತರಗತಿಗಳಲ್ಲಿ ನಾವು ಬಹಳ ಡೀಪ್ ಆಗಿ ಅದನ್ನ ಚರ್ಚೆ ಮಾಡೋಣ. ಹೌದಾ? ಆದ್ರೆ ಇಲ್ಲಿ ಬ್ರೀಫ್ ಆಗಿ ಹೇಳ್ಬೇಕಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಪ್ರಜೆಗಳಿಗೆ ಏನ್ ಮಾಡುತ್ತೆ, ಅದು ಒದಗಿಸುತ್ತೆ. ಅಷ್ಟೇ ಅಲ್ಲ, ಮೂಲಭೂತ ಹಕ್ಕುಗಳೊಂದೇ ಅಲ್ಲ, ಅದರ ಜೊತೆಯಾಗಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಏನ್ ಮಾಡುತ್ತೆ, ಪ್ರಜೆಗಳಿಗೆ ನಿರೂಪಿಸುತ್ತೆ ಅಂತಾನು ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಮೂಲಭೂತ ಕರ್ತವ್ಯಗಳು ಅಂತಂದ್ರೆ ಒಬ್ಬ ದೇಶದ ಪ್ರಜೆ ಬರೀ ಹಕ್ಕುಗಳನ್ನಷ್ಟೇ ಕೇಳೋದಲ್ಲ, ಅದರ ಜೊತೆಯಾಗಿ ತನ್ನ ಕರ್ತವ್ಯಗಳನ್ನ ಕೂಡ ತಿಳ್ಕೊಳ್ಳೋದು ಅವನ ಒಂದು ಕರ್ತವ್ಯ ಅಂತಾನು ಕೂಡ ನಾವು ಹೇಳ್ತಕ್ಕಂಥದ್ದು. ಸಂವಿಧಾನದ ಅಡಿನಲ್ಲಿ ಬರೀ ಒಂದು ಹಕ್ಕುಗಳನ್ನಷ್ಟೇ ಕೇಳ್ತಕ್ಕಂಥದ್ದ, ಗೌರ್ಮೆಂಟ್ ಇಂದ ನಾವು ಬರೀ ಸೌಲಭ್ಯಗಳನ್ನ ಪಡ್ಕೊಳ್ಳೋದೇ ಒಂದು ಕೆಲಸ ಅಲ್ಲ, ಅದರ ಜೊತೆಯಾಗಿ ನಮ್ಮ ಒಂದು ಕರ್ತವ್ಯಗಳನ್ನ, ಅಂದ್ರೆ ಸರ್ಕಾರಕ್ಕೆ ಒಂದು ತೆರಿಗೆಗಳನ್ನ ಕಟ್ತಕ್ಕಂಥದ್ದು, ಮತ್ತೆ ಭಾರತದ ಸಂವಿಧಾನಕ್ಕೆ ಗೌರವಿಸ್ತಕ್ಕಂಥದ್ದು, ಇವೆಲ್ಲ ಒಂದು ಮೂಲಭೂತ ಕರ್ತವ್ಯಗಳಾಗಿ ನಾವು ನೋಡ್ತಕ್ಕಂಥದ್ದು ಅಂತ ಕೂಡ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಮತ್ತೇನಪ್ಪ ಮಾಡ್ಬೋದು, ಈ ಒಂದು 3 ಅಂಗಗಳು ಸಂವಿಧಾನದ ಪರಿಧಿಯನ್ನ ಏನಾದ್ರು ದಾಟಿ ಹೋದಾಗ ಏನಾಗುತ್ತೆ, ಆ ಒಂದು ಸಂವಿಧಾನದ ಪರಿಧಿಯನ್ನ ದಾಟಿದಾಗ ಅವನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರಿಗೆ ಕೊಟ್ಟಿದೀವಿ, ನ್ಯಾಯಾಂಗಕ್ಕೆ ಕೊಟ್ಟಿರೋದ್ರಿಂದ ಈ 3 ಅಂಗಗಳು ಏನ್ ಮಾಡುತ್ತೆ, ಈ ಒಂದು ಸಂವಿಧಾನದ ಪರಿಧಿನಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು. ಸೊ ಒಟ್ಟಾಗಿ ನಾವು ಹೇಳ್ಬೇಕು ಅಂತಂದ್ರೆ, ಭಾರತದ ಸಂವಿಧಾನ ಅಂತಂದ್ರೆ ಇದು ಒಂದು ಇಟ್ಸ್ ಎ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಟ್ ಇಸ್ ದಿ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಕರೀತಕ್ಕಂಥದ್ದು, ಅಥವಾ ಭಾರತದ ಅಥವಾ ಒಂದು ದೇಶದ ಪರಮೋಚ್ಚ ಕಾನೂನು ಅಂತ ಹೇಳ್ತಕ್ಕಂಥದ್ದು, ಅಥವಾ ಈ ಒಂದು ದೇಶದ ಮೂಲಭೂತ ರಾಜಕೀಯ ದಾಖಲೆ ಅಂತಾನು ಕೂಡ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹೌದಾ? ಈಗ ಇಷ್ಟೆಲ್ಲ ಆದ ನಂತರ, ಸಂವಿಧಾನವನ್ನ ಇಷ್ಟೆಲ್ಲ ಒಂದು ತಿಳ್ಕೊಂಡ ನಂತರ ನಾವು ಎಂತಹ ಒಂದು ಸಂವಿಧಾನಗಳನ್ನ ನಾವು ಪ್ರಪಂಚದ ಮಟ್ಟದಲ್ಲಿ ನಾವು ನೋಡ್ಬೋದು ಅಂತಂದಾಗ, ಸಾಮಾನ್ಯವಾಗಿ ನಾವು 2 ರೀತಿಯ ಒಂದು ಸಂವಿಧಾನವನ್ನ ನಾವು ನೋಡ್ಬೋದು ಅಂತಂದ್ರೆ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಇದರಲ್ಲಿ ವಿಧಗಳು ಅಂತಾನು ಕೂಡ ಹೇಳ್ತೀವ. ಎಂತೆಂತಹ ಒಂದು ಸಂವಿಧಾನಗಳನ್ನ ನಾವು ಸಾಮಾನ್ಯವಾಗಿ ನೋಡ್ಬೋದು ಅಂದ್ರೆ ಮೂಲತಃವಾಗಿ 2 ರೀತಿಯ ಒಂದು ಸಂವಿಧಾನಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಮೊದಲನೇದಾಗಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು, ಅಂದ್ರೆ ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಸಂವಿಧಾನವನ್ನ ಅಂತ ಕರಿತೀವಿ ನಾವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಕ್ಕಂಥದ್ದು. ಬರವಣಿಗೆ ರಹಿತ ಅಂದ್ರೆ ಬರವಣಿಗೆ ಇಲ್ದಲೇನೆ ಜಾರಿಗೆ ತಂದಿರತಕ್ಕಂತ ಒಂದು ಸಂವಿಧಾನವನ್ನ ನಾವೇಂತ ಕರಿತೀವಿ, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು ಅಂತ ಹೇಳ್ತೀವಿ. ಏನಪ್ಪಾ ಇವೆರಡರ ನಡುವೆ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇನ್ನು ಹಲವು ರೀತಿಯ ಒಂದು ಸಂವಿಧಾನಗಳನ್ನ ನಾವು ನೋಡ್ಬೋದು, ಆದ್ರೆ ಪ್ರಮುಖವಾಗಿ ನಾವು ಪ್ರಧಾನವಾಗಿ ನೋಡೋದೇನಪ್ಪಾ ಅಂತಂದ್ರೆ 2 ರೀತಿಯ ಒಂದು ಸಂವಿಧಾನಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಮೊದಲನೇದಾಗಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಎರಡನೇದಾಗಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು. ಏನಪ್ಪಾ ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದೆ ಅಂದ್ರೆ ಬರವಣಿಗೆ ರೂಪದಲ್ಲಿದ್ರೆ ಅದನ್ನ ಸಂವಿಧಾನ ಅಂತ ಕರೆದು ಬಿಡ್ತೀವಿ ಅಂತ ಹೇಳಿ ಪ್ರಶ್ನೆ ಕೇಳ್ಬಹುದು ನೀವು, ಹೌದಾ? ಹಾಗಲ್ಲ. ಅಂದ್ರೆ ಒಂದು ವಿಧಿಬದ್ಧವಾಗಿ ಅಂದ್ರೆ ಶಾಸನಬದ್ಧವಾಗಿ ರಚನೆಯಾಗಿರ್ತಕ್ಕಂಥ ಒಂದು ಸಂವಿಧಾನ ರಚನೆಯ ಮೂಲಕ ಜಾರಿಗೆ ತಂದಂತಹ ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಸಂವಿಧಾನವನ್ನ ಅಂತ ಕರಿತೀವಿ ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಕ್ಕಂಥದ್ದು. ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಕ್ಕಂದ್ರೆ ಒಂದು ಶಾಸನಬದ್ಧವಾಗಿ ರಚಿತವಾದಂತಹ ಒಂದು ಸಂವಿಧಾನ ರಚನಾ ಸಭೆಯ ಮೂಲಕ ಬರವಣಿಗೆಯ ಮೂಲಕ ಜಾರಿಗೆ ತಂದಂತಹ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಕ್ಕಂಥದ್ದು, ಹೌದಾ? ಇದಕ್ಕೆ ಉದಾಹರಣೆ ಅಂತಂದ್ರೆ ಭಾರತ, ನಮ್ಮ ಒಂದು ಭಾರತ ದೇಶವನ್ನ ನಾವು ಉದಾಹರಣೆಗೆ ಕೊಡ್ಬೋದು ಅಂತ ಹೇಳ್ತೀವಿ, ಹೌದಾ? ಇಂಡಿಯಾವನ್ನ ನಾವೇನ್ ಮಾಡ್ಬೋದು, ಉದಾಹರಣೆಗೆ ಕೊಡ್ಬೋದು ಅಂತ ಹೇಳ್ತೀವಿ. ತದನಂತರ ಅಮೆರಿಕಾ ದೇಶವನ್ನು ಕೂಡ ನಾವು ಏನ್ ಮಾಡ್ಬೋದು, ಉದಾಹರಣೆಯಾಗಿ ನಾವು ಕೊಡ್ಬೋದು ಅಂತ ಹೇಳ್ತೀವಿ. ಅದಲ್ದಲೇ ಆಸ್ಟ್ರೇಲಿಯಾನು ಕೂಡ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನ ಅಂತಾನು ಹೇಳ್ತೀವಿ. ಕೊನೆಯದಾಗಿ ಕೆನಡಾ ದೇಶನು ಕೂಡ ಏನಾಗಿದೆ, ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಸಂವಿಧಾನ ಅಂತೇಳಿ ನಾವು ಹೇಳ್ಬೋದು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಯಾವ್ದಪ್ಪ ಅದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಪ್ಪ ಅಂತಂದ್ರೆ, ಕೆಲವೊಂದು ಸಂಪ್ರದಾಯಗಳ ಒಂದು
ಅಥವಾ ರೂಢಿಗಳ ಆಧಾರದ ಮೇಲೆ, ನ್ಯಾಯಾಂಗದ ಒಂದು ತೀರ್ಮಾನಗಳ ಒಂದು ಆಧಾರದ ಮೇಲೆ, ಆ ದೇಶದ ಒಂದು ಕಟ್ಟುಪಾಡುಗಳ ಆಧಾರದ ಮೇಲೆ ಜಾರಿಗೊಳಿಸಿದಂತಹ ಒಂದು ಸಂವಿಧಾನವನ್ನ ಅಂತ ಕರಿತೀವಿ ನಾವು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಥವಾ ಬರವಣಿಗೆ ಇಲ್ದಲೇ ಜಾರಿಗೆ ತಂದಿರತಕ್ಕಂಥ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಇಲ್ಲಿ ಲಿಖಿತವಾಗಿ ಯಾವುದೇ ರೀತಿ ದಾಖಲೆ ಇಲ್ಲದಲ್ಲೇ ಸಾಂಪ್ರದಾಯಿಕವಾದ ಕೆಲವೊಂದು ಪದ್ಧತಿಗಳು, ನ್ಯಾಯಾಲಯಗಳ ಒಂದು ತೀರ್ಮಾನಗಳು ಮತ್ತೆ ಸಾಮಾನ್ಯ ಕಾನೂನುಗಳ ತತ್ವಗಳ ಅಡಿನಲ್ಲಿ ಜಾರಿಗೆ ತಂದಂತಹ ಒಂದು ಸಂವಿಧಾನವನ್ನ ಅಂತ ಕರಿತೀವಿ ಅಲಿಖಿತ ಸಂವಿಧಾನ ಅಥವಾ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಅಂತಂದ್ರೆ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು. ಬ್ರಿಟನ್ ಕಾನ್ಸ್ಟಿಟ್ಯೂಷನ್, ಬ್ರಿಟನ್ ದೇಶದ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರಿತಕ್ಕಂಥದ್ದು. ನೋಡಿ ಇಲ್ಲಿ ಏನಾಗುತ್ತೆ, ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಬರವಣಿಗೆ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂಥ ಸಂವಿಧಾನ ಇಲ್ಲ, ಆದ್ರೂ ಕೂಡ ಅಲ್ಲಿ ಒಂದು ಸಂವಿಧಾನ ಇದೆ. ಆದ್ರೆ ಯಾಕಪ್ಪ ನಮ್ಮ ದೇಶದಲ್ಲಿ ಅಷ್ಟೇ ನಾವು ಬರವಣಿಗೆ ರೂಪದಲ್ಲಿ ತಂದಿದ್ದೀವಿ, ಬ್ರಿಟನ್ ಅಲ್ಲಿ ಯಾಕೆ ನಾವು ಬರವಣಿಗೆ ರೂಪದಲ್ಲಿ ತಂದಿಲ್ಲ ಅಂತ ಹೇಳಿ ಪ್ರಶ್ನೆ ಉದ್ಭವ ಆದ್ರೆ, ಸೊ ಅದಕ್ಕೆ ಏನಪ್ಪಾ ಉತ್ತರ ಅಂತಂದ್ರೆ, ಬ್ರಿಟನ್ ಅಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ ಅವರ ಒಂದು ದೇಶದಲ್ಲಿ ಶಿಕ್ಷಿತರು ಅಥವಾ ಎಜುಕೇಟೆಡ್ಸ್ ಜಾಸ್ತಿ ಇದ್ದಿದ್ರಿಂದ ಅಲ್ಲೇನಾಯ್ತು, ಅವರ ಒಂದು ಸಮ್ಮತಿಯ ಮೇರೆಗೆ ಅಲ್ಲಿ ಬರವಣಿಗೆ ರೂಪದಲ್ಲೇ ಇಲ್ಲದೆ ಇರ್ತಕ್ಕಂಥ ಒಂದು ಸಂವಿಧಾನವನ್ನ ಅಥವಾ ಅಲಿಖಿತ ಸಂವಿಧಾನವನ್ನ ನಾವು ಜಾರಿಗೆ ತರಬಹುದು ಅಂತೇಳಿ ಒಮ್ಮತವನ್ನ ಸೂಚಿಸಿದ್ರಿಂದ ಅಲ್ಲೇನಾಯ್ತು, ಆ ಒಂದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ಜಾರಿಗೆ ತಂದಿದ್ದಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ತೀವಿ. ಆದ್ರೆ ಭಾರತ ದೇಶದಲ್ಲಿ ನಮ್ಮ ಒಂದು ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಶಿಕ್ಷಿತರ ಸಂಖ್ಯೆ ಕಡಿಮೆ ಇದ್ದಿದ್ರಿಂದ, ಸೊ ಅವ್ರಿಗೆ ಎಲ್ಲಾ ಒಂದು ಬರವಣಿಗೆ ರೂಪದಲ್ಲಿ ಬರೆಯೋದ್ರಿಂದ, ಅಂದ್ರೆ ಆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದಕ್ಕೆ ಹೆಚ್ಚು ಬೆಲೆಯನ್ನ ನಾವು ಅಥವಾ ಪ್ರಾಶಸ್ತ್ಯನ ಕೊಡೋದ್ರಿಂದ ನಾವೇನ್ ಮಾಡಿದ್ವಿ, ನಮ್ಮ ದೇಶದಲ್ಲಿ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನವನ್ನ ನಾವು ಜಾರಿಗೆ ತಂದ್ವಿ ಅಂತ ಹೇಳ್ತಕ್ಕಂಥದ್ದು. ಇದೇ ರೀತಿ ಬ್ರಿಟನ್ ಅನ್ನ ಹೊರತುಪಡಿಸಿ ಇನ್ನ ಒಂದು ದೇಶದಲ್ಲೂ ಕೂಡ ಈ ಒಂದು ಸಂವಿಧಾನ ಜಾರಿಗೆ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ನ್ಯೂಜಿಲ್ಯಾಂಡ್ ಅಂತ ಹೇಳ್ತಕ್ಕಂಥದ್ದು. ನ್ಯೂಜಿಲ್ಯಾಂಡ್ ಅಲ್ಲೂ ಕೂಡ ಏನಿದೆ ಅಲಿಖಿತ ಸಂವಿಧಾನ ಜಾರಿಗೆ ಇರ್ತಕ್ಕಂಥದ್ದು ಅಂತ. ಇವೆರಡು ಕೂಡ ಎರಡು ಪ್ರಧಾನವಾದ ಒಂದು ವ್ಯತ್ಯಾಸವನ್ನ ನಾವು ಪ್ರಪಂಚದಾದ್ಯಂತ ನಾವು ಈ ಒಂದು ಸಂವಿಧಾನಗಳಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಹೌದಾ? ಸೊ ಅದೇ ರೀತಿ ಇನ್ನೂ ಬೇರೆ ಬೇರೆ ರೀತಿಯ ಒಂದು ಸಂವಿಧಾನಗಳನ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಯಾವ್ದಪ್ಪ ಅದು ಅಂತಂದ್ರೆ ನೆಕ್ಸ್ಟ್ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು. ಮೂರನೇ ಒಂದು ವಿಧ ಅಂತ ಹೇಳ್ತೀವಿ. ಹೌದಾ? ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಹಿಂಗಂದ್ರೆ ಅಂತಂದ್ರೆ ಅಧಿನಿಯಮಿತ ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು. ಏನಪ್ಪಾ ಅಧಿನಿಯಮಿತ ಅಂತಂದ್ರೆ ಒಂದು ಜನಪ್ರತಿನಿಧಿ ಸಭೆಯಿಂದ ಅಧಿನಿಯಮಿಸಲ್ಪಟ್ಟ ಪರಮೋಚ್ಚ ಕಾನೂನಾಗಿ ಸ್ಥಾಪಿತವಾದ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ಅಧಿನಿಯಮಿತ ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಭಾರತದ ಒಂದು ಸಂವಿಧಾನ ಅಂತೇಳಿ ಕರಿತಕ್ಕಂಥದ್ದು. ಹೌದಾ? ಭಾರತದ ಸಂವಿಧಾನ ಒಂದು ಅಧಿನಿಯಮಿತ ಸಂವಿಧಾನ ಅಂತ ಹೇಳ್ತೀವಿ. ಅಂದ್ರೆ ಒಂದು ಜನಪ್ರತಿನಿಧಿಗಳಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ರಚನಾ ಸಭೆಯ ಮೂಲಕ ಏನ್ ಮಾಡಿದ್ವಿ, ಅಧಿನಿಯಮಿಸಲ್ಪಟ್ಟಿರ್ತಕ್ಕಂಥ ಒಂದು ಪರಮೋಚ್ಚ ಕಾನೂನಾಗಿ ಸ್ಥಾಪಿತವಾದಂತಹ ಒಂದು ಸಂವಿಧಾನವನ್ನು ನಾವೇನು ಕರಿತೀವಿ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಕ್ಕಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ಭಾರತದ ಸಂವಿಧಾನ ಅಂತ ಹೇಳಿದೆ. ಹೌದಾ? ನಾಲ್ಕನೇ ಒಂದು ವಿಧ ಯಾವ್ದಪ್ಪ ಅಂತಂದ್ರೆ ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಕ್ಕಂಥದ್ದು. ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್, ಇದು ಕನ್ನಡದಲ್ಲಿ ವಿಕಸಿತ ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು. ಸಂವಿಧಾನ ಏನಪ್ಪಾ ವಿಕಸಿತ ಸಂವಿಧಾನ ಅಂತಂದ್ರೆ, ಅಗೇನ್ ಇದಕ್ಕೆ ಉದಾಹರಣೆ ಅಂತ ಯಾವ್ದಂತಂದ್ರೆ ಬ್ರಿಟನ್ನ ಒಂದು ಸಂವಿಧಾನ ಅಂತ ಹೇಳ್ತೀವಿ. ಅಂದ್ರೆ ಈ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಕಾಲಕ್ರಮೇಣವಾಗಿ ಬೆಳವಣಿಗೆ ಆದಂತಹ ಒಂದು ಸಾಂಪ್ರದಾಯಿಕ ಒಂದು ಬಳಕೆ ಇರ್ಬೋದು, ಪದ್ಧತಿಗಳಿರ್ಬೋದು, ಆಚರಣೆಗಳಿರ್ಬೋದು, ಅದರಿಂದ ಒಂದು ಒಡಮೂಡಿರ್ತಕ್ಕಂಥ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ವಿಕಸಿತ ಸಂವಿಧಾನ ಅಂತೇಳಿ ಕರಿತಕ್ಕಂಥದ್ದು ಅಂತ ಹೇಳ್ತಿದ್ರೆ, ಅಲ್ಲಿ ಯಾವುದೇ ರೀತಿ ಒಂದೇ ದಿನದಲ್ಲಿ ಉದ್ಭವ ಆಗಿದ್ದಲ್ಲ ಅದು. ಆದ್ರೆ ಅದೇನಾಯ್ತು, ಕಾಲಕ್ರಮೇಣವಾಗಿ ಬೆಳವಣಿಗೆಯಾಗಿ, ಅಂದ್ರೆ ಕಾಲಕ್ರಮೇಣವಾಗಿ ಆ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಪದ್ಧತಿಗಳ ಆಧಾರದ ಮೇಲೆ, ಸಾಂಪ್ರದಾಯಗಳ ಒಂದು ಆಧಾರದ ಮೇಲೆ, ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳ ಆಧಾರದ ಮೇಲೆ ಅಥವಾ ಆಚರಣೆಗಳ ಒಂದು ಆಧಾರದ ಮೇಲೆ ಒಡಮೂಡಿರಂತಹ ಒಂದು ಸಂವಿಧಾನವನ್ನ ನಾವೆಂತ ಕರಿತೀವಿ ವಿಕಸಿತ ಸಂವಿಧಾನ ಅಂತೇಳಿ ಕರಿತಕ್ಕಂಥದ್ದು ಅಂತ ಹೇಳ್ತೀವಿ. ಹೌದಾ? ಸೊ ಅದಾದ ನಂತರ ಐದನೇ ಒಂದು